ಏ ಕೃಷ್ಣ, ಏನಣ್ಣ? ಗಜನ್ ಬಗ್ಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಮಾಡ್ದ ಅಣ್ಣ ಅವನು? ಶ್ವೇತನ್ನ ಗಜನ್ ಕೊಟ್ಟು ಮದುವೆ ಮಾಡಿದ್ರೆ ಹೇಗಿರುತ್ತೆ? ಗಜ ನಮ್ಮೆಲ್ರಿಗೂ ಇಷ್ಟ ಆಗಿದ್ದಾನೆ. ಶ್ವೇತಾಗ್ ಒಳ್ಳೆ ಜೋಡಿ ಆಗ್ತಾನಲ್ವೇನೋ? ಶ್ವೇತಾ ಏನಂದು? ಗಜನ್ಗೆ ಈ ಸಂಬಂಧ ಓಕೆನಾ ಇಲ್ಲ ಅಂತ ತಿಳ್ಕೊಳ್ಳದೆ ಶ್ವೇತಾಗೆ ಹೇಗೆ ಹೇಳೋದು? ನಾನ್ ಕೇಳಿದ್ರೆ ಮುಜುಗರ ಪಟ್ಕೋಬಹುದು. ನೀನೇ ನಿನ್ನ ಸ್ನೇಹಿತನ ಏನು ಅಂತ ಕೇಳಿ ಹೇಳು. ಅಣ್ಣ, ಗಜ ಇಲ್ಲಿಗೆ ಬಂದಿದ್ದೆ ಶ್ವೇತಂಗೋಸ್ಕರ. ಶ್ವೇತಾ ಅಂದ್ರೆ ಅವನಿಗೆ ಪ್ರಾಣ. ಅಣ್ಣ, ಒಂದ್ ನಿಮಿಷ. ಶ್ವೇತಾ ಅವನನ್ನು ಮೆಚ್ಕೊಂಡ್ರೆ ಈ ಸೀರೆನ ಅವಳು ಕೊಡೋಣ ಅಂತ ಅವನೇ ತಂದಿದ್ದಾನೆ. ಶ್ರೀರಾಮಚಂದ್ರಮೂರ್ತಿ ಪ್ರತ್ಯಕ್ಷವಾಗಿ ಇಲ್ಲೇ ನೆಲೆಸಿದ್ರು ಅಂತ ಪ್ರತೀತಿ. ದಸರಾ ಉತ್ಸವ ಇಲ್ಲಿ ನಡೆಯೋ ಹಾಗೆ ಈ ಸುತ್ತಮುತ್ತ ಎಲ್ಲೂ ನಡೆಯಲ್ಲ. ಇದೆಲ್ಲ ನಿಮ್ಮಂತ ಸಿಟಿ ಹುಡುಗರು ಆಡೋ ಆಟ ಅಲ್ಲ. ನಾವ್ ಆಡ್ದಿರೋ ಆಟನೇ ಇಲ್ಲ. ಇದೇನ್ ಮಹಾ? ಇದು ಒಂದ್ ಹುಡುಗ ಹುಡುಗಿನ ಸೇರಿಸಿದಷ್ಟು ಸುಲಭ ಅಲ್ಲ. ಸ್ವಲ್ಪ ಯಾಮಾರಿದ್ರು ಒದೇನೆ. ನೀವು ಪೂಜೆ ಮುಂದರ್ಸಿ ನಾನು ಸ್ವಲ್ಪ ಬರ್ತೀನಿ. ಏನಾಯ್ತು? ಅಣ್ಣ ಅದಕ್ಕೆ ಶ್ವೇತನ ನಿನಗ್ ಮದುವೆ ಮಾಡ್ಕೊಟ್ರೆ ಹೇಗೆ ಅಂತ ಕೇಳಿದ್ರು. ಅದಕ್ಕೆ ಶ್ವೇತ ಏನಂದು? ಅವರು ಶ್ವೇತನ ಈಗ ಕೇಳ್ತಾರೆ. ಅಣ್ಣನ ಮಾತಿಗೆ ಇಲ್ಲ ಅನ್ನಲ್ಲ. ಅವಳು ಒಪ್ತಾಳೋ? ಗಜ, ಬಹಳ ವರ್ಷ ಆದ್ಮೇಲೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ. ಏ ಬಾವ, ಫೋನ್ ಕೊಡ. ರಿಯಾಲಿ? ನಿಮ್ ಮನೆಯವರೆಲ್ಲ ಒಪ್ಕೊಂಡ್ರೇನೋ? ಇವನ್ ಮಂಗನಾಟಕ್ಕೆ ಆ ರಾವಣನೇ ಸೋತೋದ. ಇನ್ ಇವ್ರು ಸೋಲ್ದೇ ಇರ್ತಾರ? ಸೋ ಸ್ವೀಟ್. ಮದ್ವೆ ಯಾವಾಗ್ಲೋ? ಲಗ್ನ ಪತ್ರಿಕೆದು ಫಸ್ಟ್ ಕಾಪಿ ನಿನಗೆ ಕಣೆ. ಓಕೆ, ಬಾಯ್. ನಡಿಯೋ, ಶ್ವೇತಾ ಹತ್ರ ಹೋಗೋಣ. ಬಾವಾ, ನಾನು ಇಷ್ಟನಾ ಅಂತ ಶ್ವೇತನ ನಾನೇ ಕೇಳ್ತೀನಿ. ನೀವು ಕೇಳಿದ್ರೆ ನಿಮ್ಮಿಷ್ಟನೇ ನನ್ನ ಇಷ್ಟ ಅಂತ ಹೇಳ್ತಾಳೆ. ನಾನು ಕೇಳಿದ್ರೆ ಅವಳ ಇಷ್ಟ ಏನು ಅಂತ ಗೊತ್ತಾಗುತ್ತೆ. ಓಕೆ, ನೀನಿಷ್ಟ. ನಡಿ ಬಾ. ಶ್ವೇತಾ, ಅಲ್ಲಿ ಏನಣ್ಣ? ನಿನಗೊಂದು ವಿಷಯ ಹೇಳ್ಬೇಕಿತ್ತು. ಏನು?
ನೀವಿಂದ ಹೊಟ್ಟೋಗಿ ನನಗೇನಾಗಲ್ಲ, ಅವ್ರು ನೋಡೋಗು. ಆಯ್ತಾ? ಉಮಾ, ಹೇ ಗಜ, ಶ್ವೇತಾ, ಕೃಷ್ಣ ಸರ್, ಅಣ್ಣ! ನನ್ನ ಮಾತು ಕೇಳು, ಮೊದಲು ಅವ್ರನ್ನ ಕರ್ಕೊಂಡು ಹೋಗೋ ಗಜ. ಹೋಗೋ ಗಜ. ಕೃಷ್ಣ, ಇವರಿಬ್ಬರನ್ನು ಸಾಯಿಸ್ಬಿಡ್ತಾರೆ. ಕರ್ಕೊಂಡು ಹೋಗೋ ಅಣ್ಣ. ಕೃಷ್ಣ, ಕೃಷ್ಣ, ಕೃಷ್ಣ. ನಿಂಗೇನಾಗಲ್ಲ
ಕಾಪಾಡು. ನಾನು ಇದೀನೋ, ನಿನ್ಗೇನಾಗಲ್ಲ ಕಣ. ಅವ್ರು ಸಾಯಿಸ್ಬಿಡ್ತಾರೆ ಕಣ. ಇನ್ಮೇಲೆ ನೀನೇ ಅವ್ರಿಗೆಲ್ಲ ಕಣ, ನೀನೇ ಅವ್ರಿಗೆಲ್ಲ ಕಾಪಾಡು. ನಾನು ಕಾಪಾಡು ಕಣ. ಅಣ್ಣ ಹೇ ಕೃಷ್ಣ, ಹೇ ಕೃಷ್ಣ, ಹೇ ಎದ್ದಾಳು, ಎದ್ದಾಳು, ಹೇ ಕೃಷ್ಣ, ಹೇ ಕೃಷ್ಣ, ಹೇ 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 ನಿನಗೆ ಮೋಸ ಮಾಡಕ್ಕಾಗಲ್ಲ ಕಣ. ಹೇ ಕೃಷ್ಣ, ಹೇ ಕೃಷ್ಣ, ಹೇ ಕೃಷ್ಣ, ಶತ್ರು ವಂಶದ ಕುಡಿ ಉಳ್ಕೊಂಡ್ಬಿಟ್ಟದ. ಶ್ವೇತನ್ ಕಾಪಾಡು ಅಂತ ಕೃಷ್ಣ ಕೇಳ್ಕೊಂಡ. ಅವನ್ ನೋಡಿದ ಆ ಕೊನೆ ನೋಟ ಇನ್ನೂ ನನ್ನ ಕಣ್ಣಲ್ಲಿ ಕಟ್ಟದಾಗಿದೆ. ಈ ವಿಷಯ ಮೊದಲೇ ನಿಮಗೆ ಗೊತ್ತಾದ್ರೆ ನನಗೇನಾಗುತ್ತೋ ಅನ್ನೋ ಭಯದಲ್ಲಿ ಶ್ವೇತನ್ಗೆ ನೀವು ಆಶ್ರಯ ಕೊಡಲ್ಲ ಅಂತ ನಿಮ್ಮ ಹತ್ರ ಈ ವಿಷಯ ಹೇಳಲಿಲ್ಲ. ತಪ್ಪು ಮಾಡ್ಬಿಟ್ಟೆ ಕಣೋ ನೀನು. ನಿನ್ನ ಸಂತೋಷನ ಹಂಚ್ಕೊಳ್ಳೋ ಈ ಕುಟುಂಬ ನಿನ್ನ ನೋವನ್ನು ಹಂಚ್ಕೊಳ್ಳಲ್ಲ ಅನ್ಕೊಂಡ್ಯಾ? ಹಾ, ಗಜ, ಶಿವಣ್ಣ, ಕೈಗೆ ಸಿಗ್ದವನ್ನ ಬಡಿದು ಬಾಯ್ಕ್ ಹಾಕೊಳ್ಳೋದ್ ಬಿಟ್ಟು ಹಾಗೆ ಬಿಟ್ಟು ಬಂದಿದ್ದೀರಲ್ಲ ಮಕ್ಕಳು. ಅಣ್ಣ, ಅಣ್ಣ, ದೇವೇಂದ್ರನ್ ತಂಗಿ ಕೂಡ ಅವನ ಜೊತೆಲೇ ಇದ್ದಾಳಣ್ಣ. ಶ್ವೇತಾ, ಎಲ್ಲ ಕಳ್ಕೊಂಡು ಅನಾಥಳಾಗ್ಬಿಟ್ಟೇನೋ ಅನ್ಕೊಂಡಿದ್ದೆ. ನಿಮ್ಮ ಅಣ್ಣ ಮಾಡಿದ ಪುಣ್ಯ ನೀನ್ ಈ ಮನೆಗೆ ಬಂದು ಸೇರ್ಕೊಂಡೆ. ಬಹುಶಃ ನಿಮ್ಮ ಅಣ್ಣ ಏನಾದರೂ ಬದುಕಿದ್ದಿದ್ರೆ ನಿನ್ನ ಇಂಥ ಮನೆಗೆ ಕೊಟ್ಟು ಮದುವೆ ಮಾಡ್ತಿದ್ರು ಏನೋ. ಬಾಗಜ, ಶ್ವೇತಾ, ತಗೋ ಏನಿದು? ಟಿಕೆಟ್ಸು. ನಾಳೆ ನೀನು ಲಂಡನ್ಗೆ ಹೋಗ್ತಿದ್ಯಾ? ಎಲ್ಲ ಏರ್ಪಾಟು ಮಾಡಿದ್ದೀನಿ. ಗಜ, ಶ್ವೇತಾ ಯಾಕೆ ಲಂಡನ್ಗೆ ಹೋಗ್ಬೇಕು? ಹೋಗ್ಬೇಕಣ್ಣ. ದೇವಣ್ಣ ಹೇಳಿದ್ ನೆನಪಿಲ್ವಾ, ಅವಳು ನಮ್ಮನ್ನು ಮರೆತರೂ ಪರವಾಗಿಲ್ಲ, ಆದರೆ ಈ ದ್ವೇಷ ಮಾತ್ರ ಅವಳಿಗೆ ಜ್ಞಾಪಕಕ್ಕೆ ಬರಬಾರ್ದು ಅಂತ. ಅವಳಿಗೆ ಅಂತ ಒಂದು ಜೀವನ ಇದೆ, ಅದಿಲ್ಲೇ ಮುಗ್ದೋಗೋದು ನನಗಿಷ್ಟ ಇಲ್ಲ. ಗಜ, ನಿನ್ ಶ್ವೇತನ ಎಲ್ಲೇ ಕಳ್ಸಿಕೊಟ್ರು ಈ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ. ನೋಡು, ನಿನ್ಗೆ ಆ ಸೂರಪ್ಪನ ಬಗ್ಗೆ ಇನ್ನೂ ಗೊತ್ತಿಲ್ಲ. ನನ್ನ ಬಗ್ಗೆ ಅವನು ಗೊತ್ತಿಲ್ಲ. ಚಿಕ್ಕಂದಿನಿಂದ ನಾನು ಇಷ್ಟಪಟ್ಟಿದ್ದು ನನಗೆ ಸಿಗ್ಲಿಲ್ಲ ಅಣ್ಣ. ನನ್ನ ಹತ್ರ ಇರಬೇಕು ಅನ್ಕೊಂಡವರೆಲ್ಲ ನನ್ನಿಂದ ದೂರ ಹೋಗ್ಬಿಡ್ತಾರೆ. ಇವರು ಹಾಗೆ. ನಾನು ಇವ್ರ ಪ್ರೀತಿ ಬಯಸ್ತೀನಿ ಅಣ್ಣ. ಇವರು ಮಮತೆ ತೋರಿಸಿ ಹೊರಟೋಗ್ತಾರೆ. ನನಗೆ ಯಾಕೆ ಹೀಗಾಗತ್ತೆ? ನಾನು ಯಾವಾಗ್ಲೂ ಎಲ್ರಿಂದ ದೂರನೇ ಹೋಗ್ಬೇಕಾ? ಅಣ್ಣ, ಗಜ ಬರ್ತಾವಣ್ಣ.
ಗಜ ಹಲೋ. ಶಿವಣ್ಣ, ಹಾ ಹೇಳು ಗಜ. ಇಲ್ಲೆಲ್ಲ ಸೇಫ್ ಆಗಿದೆ, ನೀವು ಏರ್ಪೋರ್ಟ್ಗೆ ಬಂದ್ಬಿಡಿ. ಆಯ್ತು ಗಜ. ಅದು ಅಣ್ಣ ಒಂದ್ ನಿಮಿಷ. ಹಲೋ ಗಜ. ಗಜ, ಹೇಳಿ ಶ್ವೇತಾ. ನೀನ್ ಎಲ್ಲಿದ್ಯಾ? ಇಲ್ಲೇ ಪಕ್ಕದಲ್ಲಿ ಹತ್ರದಲ್ಲಿದ್ದೀನಿ. ಶ್ವೇತಾ, ಹಲೋ. ಏನ್ ಗಜ? ಹುಷಾರು. ಹಿಡೀರೋ ಅವನ್ನ, ಹಿಡೀರೋ. ಗಜ ಹಿಡಿಯೋ. ಅಮ್ಮ, ಟೈಮ್ ಆಯ್ತು, ನಡಿ. ಗಜ, ಗಜ. ಶ್ವೇತಾ, ನೀವು ನಮ್ ಕೃಷ್ಣನ್ ತಂಗಿ ಅಲ್ವಾ? ಎಲ್ಲಿ ಆ ನಿಮ್ ತರ್ಲೆ ಕೋತಿ ಕೋಡಂಗಿ ಗಂಡ? ನಮ್ ಗಜ ಮಾತ್ರ ಟ್ರೂ ಲವರ್ ಕಣ್ರಿ. ನಿಮ್ಮನ್ನ ಸೀಡಿಲ್ ನೋಡೇ ಲವ್ ಮಾಡ್ಬಿಟ್ಟ. ನಿಮ್ಮಿಬ್ರು ಮ್ಯಾರೇಜ್ ಫಿಕ್ಸ್ ಆದ್ಮೇಲೆ ಈ ಬಬಲ್ ಗಮ್ಗೆ ಒಂದ್ ಫೋನ್ ಕೂಡ ಮಾಡಿಲ್ಲ ನೋಡ್ರಿ. ನಾನು ಎಲ್ರೂ ಪ್ರೀತಿಸ್ತೀನಿ, ಆದ್ರೆ ನನ್ನನ್ನು ಯಾರಾದ್ರೂ ಪ್ರೀತಿಸೋರ್ಬೇಕಲ್ವಾ? ಶ್ವೇತಾ ನನ್ನ ನಂಬ್ಕೊಂಬಂದಿರೋ ಹುಡುಗಿ. ನಿಮ್ಮಂತವ್ರನ್ನ ಪ್ರೀತಿಸೋ ನಮ್ಮಂತ ಕನ್ನಡದ ಹುಡುಗರ ಗತಿ ಏನ್ರಿ? ಶ್ವೇತಾ, ಅಣ್ಣ. ಯಾಕಮ್ಮ, ಏನಾಯ್ತು? ಗಜ, ಗಜ ಎಲ್ಲಿ? ಹೆಬ್ಬೆಟ್ಟೊತ್ತೋ ನನ್ನ ಮಗ ನೀನು. ನಿನಗೆ ಇಷ್ಟು ಬುದ್ಧಿ ಇರ್ಬೇಕಾದ್ರೆ ಇನ್ನು ಓದಿರೋ ನಾನು ನನಗೆಷ್ಟಿರ್ಬೇಡ. ನಿನ್ ತಮ್ಮನ್ ಸಾಯಿಸ್ತೀಯ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದ್ವೇಷ ಕಾರ್ತಾ ಇದೆಯಲ್ಲ, ಅವತ್ತು ನನ್ನ ಕಣ್ಮುಂದೆನೆ ನನ್ನ ಫ್ರೆಂಡ್ನ ಅವನ ಫ್ಯಾಮಿಲಿನ ಕೊಚ್ಚಾಗ್ದಲ್ಲ, ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಇವತ್ತು ದ್ವೇಷ ಅನ್ನೋ ಪದ ಭಯ ಬಿದ್ದೋಡೋಗ್ಬಿಡ್ಬೇಕು. ಹಾಗೆ ಮಾಡ್ತೀನಿ.
ಅಂತ ಗೊತ್ತಾಗೋಷ್ಟ್ರಲ್ಲಿ ನೀನನ್ನ ಕಳಿಸ್ಬಿಟ್ಟೆ. ನಾನು ನಿನ್ನ ಕಳ್ಕೊಂಡ್ಬಿಡ್ತಿದ್ದಲ್ಲೋ. ನನ್ನ ಅಷ್ಟೊಂದು ಪ್ರೀತಿ ಕಳ್ಸೋದಿಕ್ಕೆ ನಿನಗೆ ಹೇಗೋ ಮನ್ಸ್ ಬಂತು. ನನ್ನ ಸತ್ರು ನನ್ನ ಪ್ರೀತಿ ನಿನ್ನ ಜೊತೆ ಇದ್ರೆ ನನಗಷ್ಟೇ ಸಾಕಾಗಿತ್ತು. ಗಜ, ಇದೆಲ್ಲ ನಮ್ಮೊಂದಿಗೆ ಮುಗಿಬೇಕು ಅನ್ನೋದು ಆ ಅಣ್ಣನ ಆಸೆ ಆಗಿತ್ತು. ಇವತ್ತು ಮುಗ್ದೋಯ್ತು. ನಾನು ಕಂಡ ಒಳ್ಳೆ ಮನ್ಸಿರೋ ಮನುಷ್ಯ ಅಂದ್ರೆ ನೀನೇ ಗಜ. ನೀವಿಬ್ರು ಯಾವತ್ತೂ ಚೆನ್ನಾಗಿರ್ಬೇಕು.